ಮಾತೆ. ಸುತ್ತ ಏಳು ಹೆಳಿಗೂ ಇದು ದೇಶಕತೆ ಮನೆತನ ಅಂತ ಹೆಸರುವಾಸಿ ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ತಲೆ ಎತ್ತಿ ಮೆರೀತಾ ಇದೆ. ಈ ಮನೆತನದ ಹೆಸರು ಯಾವ ಕಾಲಕ್ಕೂ ಒಳಕದ ಹಾಗೆ ಹೀಗೆ ಮುಂದುವರಿಲಿ ಅಂತ ನಿನ್ನಲ್ಲಿ ನಾನು ಸೆರೆಗುಟ್ಟಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ. ನಮ್ಮೆಲ್ಲರನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕುಡಿದು ತಾಯಿ. ಗೌರಿ, ಮುಂಜಾನೆಯ ತಂಪು ಮಂಜನ ಹನಿಯಲ್ಲಿ ತೆಳ್ಳನೆ ರೇಷ್ಮೆಯ ಜರದಾರ ಸೀರೆಯನ್ನು ಹುಟ್ಟಿಕೊಂಡು ಸತಿ ಸಕುಬಾಯಿಯಂತೆ ಭಕ್ತಿಯಿಂದ ಪ್ರಭುಲಿಂಗನಲ್ಲಿ ಏನೊಂದು ವರ ಕೇಳಿಕೊಂಡಿ ಕಣೆ. ಬನ್ನಿ ಸ್ವಾಮಿ, ಈ ನಮ್ಮ ಮನೆತನ ಸದಾ ಯಾವಾಗ್ಲೂ ಹೀಗೆ ಸಂತೋಷವಾಗಿ ಇರ್ಲಿ ಅಂತ ಆ ದೇವರ ಹತ್ರ ಸೆರೆಗುಡ್ಡಿ ಬೇಡ್ಕೊಳ್ತಾ ಇದ್ದೀನಿ. ಗೌರಿ, ಈ ದೇವರು ತನ್ನನ್ನು ನಂಬಿದ ಭಕ್ತರನ್ನು ಕಣ್ಣಲ್ಲಿ ಕಣ್ಣು ಇಟ್ಟು ಕಾಪಾಡುತ್ತಾನೆ ಎನ್ನುವ ಭರವಸೆ ನನಗಿದೆ. ಅಂದ ಹಾಗೆ ಶರದ ಇಷ್ಟು ಸಮಯವಾದರೂ ಮನೆಗೆ ಇನ್ನೂ ಬಂದಿಲ್ಲವೇ? ಬಹಳ ದಿನ ಆದ್ಮೇಲೆ ಊರಿಗೆ ಬಂದಾರ. ಏನು ಇಲ್ಲೇ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ ನಿಂತಿರ್ಬೇಕು. ಹೇ ಕಳ್ಳಿ, ಈಗಿನ ದಿನಗಳು ಬಹಳ ಸೂಕ್ಷ್ಮ. ಒಂದು ಮಾಡಲೋಗಿ ಇನ್ನೊಂದು ಆಗುತ್ತವೆ. ಹುಚ್ಚ ವಯಸ್ಸಿನ ಹುಡುಗ ಹುಚ್ಚರ ಗೆಳತನ ಕಟ್ಟಿ ಅಡ್ಡ ದಾರಿ ಹಿಡುವ ಮುನ್ನವೇ ನಾವಿಬ್ಬರು ಎಚ್ಚರಿಂದ ನೋಡಿಕೊಳ್ಳಬೇಕು. ನೀವೆಲ್ಲ ಹಾಗೇನು ತಿಳ್ಕೊಬೇಡಿ. ಅವನ್ ಯಾರು ಗೊತ್ತಾ? ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣ. ನ್ಯಾಯ ನೀತಿ ಸತ್ಯ ಧರ್ಮ ಅಂತ ನೀವ್ ಹೇಗ್ ಕಾಪಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿ ಅವನು ನಿಮ್ಮ ದಾರಿಯಲ್ಲಿ ನಡೀತಾನೆಂಬ ಭರವಸೆ ನನಗಿದೆ ರೀ. ಹಿಂದಿನ ದಿನಗಳು ಬೇರೆ, ಈಗಿನ ದಿನಗಳು ಬೇರೆ. ಉಂಡ ಮನೆಯಲ್ಲಿ ಮೂತ್ರ ಮಾಡೋ ಮುಟ್ಟಾಳರು ಊರಿನ ಗಲ್ಲಿ ಗಲ್ಲಿಯಲ್ಲಿ ತುಂಬಿಕೊಂಡಿರುವಾಗ ಅಂತರದಲ್ಲಿ ಅಣ್ಣ ತಮ್ಮರ ಮಧ್ಯೆ ಕಡ್ಡಿ ಆಡಿಸುವ ಮಂಗ್ಯಾನ ಮಕ್ಕಳು ಸಾಕಷ್ಟು ಮಂದಿ ತುಂಬಿಕೊಂಡಿದ್ದಾರೆ ಸಮಾಜದಲ್ಲಿ. ತಮ್ಮನೆಂಬ ಮಮಕಾರದ ಮೇಲೆ ಈ ರೀತಿ ಅವನ ಮೇಲೆ ಮತ ಚಲಾಯಿಸೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಇದು ಅಧಿಕಾರ ನಡೆಸುವ ಮಾತಲ್ಲ. ಈ ಸುತ್ತ 7 ಹಳಿ ಸಾಲಿನಲ್ಲಿ ನಮ್ಮ ದೇಸಾಯಿ ಮನಿತನ ಎಂಥದ್ದು ಎಂದು ಬಂಗಾರದ ಪದಕಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮ ಅಜ್ಜ ಮುತ್ತಜ್ಜರು ಹೆಸರು ಮಾಡಿದ ಈ ದೇಸಾಯಿ ಮನಿತನದ ಮಾನವನ್ನು ನಮ್ಮ ಉಸಿರು ಇರುವವರೆಗೂ ಹೆಸರು ಉಳಿಸಿಕೊಂಡು ಹೋಗಬೇಕು ಎನ್ನುವುದೇ ನಮ್ಮ ಕರ್ತವ್ಯ. ನೀವು ನಡೆದುಕೊಂಡು ಬಂದ ಹಾದಿಯಲ್ಲಿ ಅವನು ಕೂಡ ನಡೀತಾನೆ ಎಂಬ ನಂಬಿಕೆ ನನಗಿದೆ ರೀ. ಗೌರಿ, ಈ ಮನಿತನದ ಮರ್ಯಾದೆ ಮೊದಲು ಕಡಿಮೆ ಆಗದಂತೆ ನನ್ನ ತಮ್ಮ ನೋಡಿಕೊಂಡರೆ ಸಾಕು. ಅಂದ ಹಾಗೆ ಸಿಂಧೂರ ತೋಟದಿಂದ ಮನೆಗೆ ಬಂದ ಮೇಲೆ ಬಾಜಾರಕ್ಕೆ ಬರಲು ಹೇಳು. ಯಾಕ್ರಿ, ಅವನ್ ಯಾಕೆ ಬಜಾರ್ ಕಳಿಸ್ಬೇಕು ಅಂತ ಕೇಳ್ಬೋದಾ? ಹುಚ್ಚಿ, ಇನ್ನೆರಡು ದಿವಸಗಳಲ್ಲಿ ತಂದೆಯವರ ಪುಣ್ಯತಿಥಿ ಇಲ್ಲವೇ? ಅದಕ್ಕಾಗಿ ಸುತ್ತ ಹಳ್ಳಿಗಳಲ್ಲಿರುವ ಬಡವರಿಗೆ ದೀನ ದಲಿತರಿಗೆ ಬಟ್ಟೆ ರೇಷನ ದಾನ ಮಾಡಬೇಕು. ಹೌದಲ್ವೇನ್ರಿ, ನಾನು ಮರ್ತೇ ಬಿಟ್ಟಿದ್ದೆ. ಆಯ್ತು, ನನಗೆ ಒಳಗಡೆ ತುಂಬಾ ಕೆಲಸ ಇದೆ. ಏ ಗೌರಿ, ಸ್ವಲ್ಪ ನಿಲ್ಲು. ಯಾಕೋ ಈ ಮಹಾರಾಜರಿಗೆ ಮತ್ತೆ ನೆನಪಾಯ್ತು? ಒಂದು ಮಹತ್ವದ ಗುಟ್ಟು ನನ್ನ ರಾಣಿಗೆ ಹೇಳಬೇಕು. ಅದಕ್ಕಾಗಿ ಸ್ವಲ್ಪ ಮುಂದಕ್ಕೆ ಬರ್ತೀಯಾ? ಬೇಡ ಬೇಡರಿ, ನಿಮ್ ಗುಟ್ಟು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಗುಟ್ಟು ಹೇಳೋದೇನು ಬೇಡ. ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನಾನು ಬಿಟ್ರೆ ಸಾಕು. ಗೌರಿ, ಗಂಡನಾದವನು ಯಾವುದ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಹೆಂಡತಿ ಆದವಳು ಮಗುಳಿನೆಗೆಯಿಂದ ಒಂದು ಕೆನ್ನೆಗೆ ಮುತ್ತು ಕೊಟ್ಟು ಕಳಿಸಿದ್ದರೆ ಆ ಮಜನೇ ಬೇರೆ. ಸೂರ್ಯ ಬೆಳಕಿಗೆ ಬಂದ್ರೆ ಸಾಕು, ದಿನವಿಡೀ ಇದೇ ಮಹಾರಾತ್ರಿ ನಿಮ್ದು. ಗೌರಿ, ಮತ್ಯಾವ ಕವಿಗಳು ಹೀಗೆ ಬರೆಯಲು ಸಾಧ್ಯ? ಅದೇ ಹೆಬ್ಬಳ್ಳಿ ಶ್ರೀ ಶೇಖರ್ ಎಸ್ ಕುಂಬಾರ್ ಬರೆದಿದ್ದಾರೆ. ಆ ಕವಿಗಳಂತೆ ನೀವು ಕೂಡ ತುಂಬಾ ರಸಿಕರಿದ್ದೀರಾ. ಕವಿಗಳು ರಸಿಕರು ಇದ್ದಾಗಲೇ ಕಾವ್ಯ ಕಾದಂಬರಿಗಳನ್ನು ರಚನೆ ಮಾಡುತ್ತಾರೆ. ಬೇಗ ಕೊಡ್ತೀಯಾ?
ಏನು? ಇದು ರಾಮಾಯಣವಲ್ಲ, ಪ್ರೇಮಾಯಣ. ನಿಮ್ಮಿಷ್ಟದಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವ ಬದುಕು ಸ್ವರ್ಗವೇ. ಆಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಹಿರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಓಹೋ ಹಾಡುವನು ನೀಯು ಜೇನಿನ ಸಿಹಿಯು ಕಡೆಯುವ ಹಾಗೆ ಮುಂದಿನ ಹಾಗೆಯು. ಮನುಗಾಲ ಶುಭಯೋಗ, ಮನುಗಾಲ ಶುಭಯೋಗ, ಮನುಯೋಗ. ಗರಿಸ 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 ಗೌರಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ನೋಡು. ನಾನು ಇನ್ನು ಹೋಗಿ ಬರುತ್ತೇನೆ. ಆಯ್ತು. ಹೇ ತಾಯಿ, ಇಂಥ ಮುಗ್ಧ ಮನಸ್ಸಿನ ಪತಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನಿನಗೆ ನಾನು ಸದಾ ಚಿರಋಣಿಯಾಗಿದ್ದೇನಮ್ಮ. ಆ
ಇದೇನಪ್ಪ, ಇದೇನೋ ನೀನು ಅಸಭ್ಯ ವರ್ತನೆ. ಇನ್ನು ಮುಂದೆ ಹೀಗೆ ನಡೆಯುವುದು. ಇರಲಿ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲೆ? ಕೇಳಪ್ಪ. ಬೇಡ ಅಂದವ್ರು ಯಾರು? ನಿನ್ನ ಮಾತಿಗೆ ಖಂಡಿತ ಕೇಳ್ತೀನಿ. ಅದ್ಯಾವ ಪ್ರಶ್ನೆ ಅಂತ ಕೇಳು. ನಿಮ್ಮ ಮದುವೆಯಾಗಿ 25 ವರ್ಷ ಕಳೆದರು. ಈ ದೇಶಗತಿ ಮನೆತನದಲ್ಲಿ ಒಂದು ತೊಟ್ಟಿಲು ಕಟ್ಟಲಿಲ್ಲ, ಜೋಗುಳದ ಲಾಲಿ ಕೂಡ ಹಾಡಲಿಲ್ಲ. ಮೈದುನ, ಹೆತ್ತ ಮಗನಂತೆ ನೀನೇ ಇರುವಾಗ ನಮಗೆ ಯಾಕೆ ಬೇಕಪ್ಪ ಈ ಮಕ್ಕಳ ಆಸೆ? ಕರೆಕ್ಟ್, ನೀವು ಹೇಳುವ ಮಾತು. ನಿಮ್ಮ ದೃಷ್ಟಿಯಲ್ಲಿ ನಾನು ನಿಮ್ಮ ಮಗ ಇದ್ದ ಹಾಗೆ. ಆದರೆ ಎಂದು ನಾನು ನಿಮ್ಮನ್ನು ಆ ಭಾವನೆಯಿಂದ ನೋಡಿಯೇ ಇಲ್ಲ. ಮೈದುನ, ಮೈ ಮೇಲೆ ಪರಿಜ್ಞಾನ ಇಟ್ಟುಕೊಂಡು ನೆಟ್ಟಗೆ ಮಾತನಾಡುವುದನ್ನು ಕಲಿತುಕೋ. ನಾನು ಎಷ್ಟು ಕುಡಿಯಬೇಕು ಅಷ್ಟೇ ಕುಡಿದಿದ್ದೇನೆ. ಸುಮ್ಮನೆ ಗಂಡಸ್ತರವಿಲ್ಲದ ಷಂಡನೊಂದಿಗೆ ಸಂಸಾರ ನಡೆಸುವುದಕ್ಕಿಂತ ನನ್ನೊಂದಿಗೆ. ಏನು ಮಾತನಾಡ್ತಿದ್ಯಾ ನೀನು? ಮೈ ಮೇಲೆ ಪರಿಜ್ಞಾನ ಇರಲಿ. ಗೌರಿ, ಪರಿಜ್ಞಾನದ ಪರಿವರ್ತನೆ ಮಾಡಿಕೊಳ್ಳುವ ಮೂಡ ನನಗಿಲ್ಲ. ನನ್ನ ಕಾಮದ ನಂಜು ತಲೆಗೆ ಏರಿದರೆ ಯಾವ ಮನೆ ಸ್ತ್ರೀಯಾಗಿರಲಿ ಅಥವಾ ನಾನು ಬಯಸಿದ ಹೆಣ್ಣಾಗಿರಲಿ ಕದ್ದು ಉಂಡು ಬೀಸಾಕುವುದೇ ನನ್ನ ಶಪಥು. ಮುಚ್ಚು ಬಾಯ್ ಮತಿಹೀನ. ಕುಡಿದ ಅಮಲು ನಿನಗೆ ನೆತ್ತಿಗೇರಿದ ಹಾಗೆ ಕಾಣಿಸುತ್ತೆ. ಅತ್ತಿಗೆ ಅಂದ್ರೆ ಯಾರು? ಹೆತ್ತ ತಾಯಿ ಸಮಾನ. ಹೆತ್ತ ತಾಯಿ ಅಂತ ಇದ್ದ ನನ್ನನ್ನು ಸರಸ ಆಡೋದಕ್ಕೆ ಕರಿತಿದ್ದೆಯಲ್ಲೋ ಬದ್ಮಾಶ್. ಅತ್ತಿಗೆಯ ಜೊತೆ ಸರಸವಾಡಬಾರದೆಂದು ಯಾವ ಗ್ರಂಥದಲ್ಲಿ ಕಾನೂನಿನಲ್ಲಿ ಬರೆದಿದೆ ಹೇಳು? ನೋಡು, ಮನುಷ್ಯ ಜಾತಿಗೆ ಮನಸ್ಸೇ ಸಾಕ್ಷಿ ಇದ್ದ ಹಾಗೆ. ಇದನ್ನು ಅರ್ಥ ಮಾಡಿಕೊಳ್ಳು. ಅರ್ಥ ಅನರ್ಥ ನನಗೆ ಯಾವತ್ತೂ ಬೇಕಾಗಿಲ್ಲ. ನಿನ್ನ ಅಂದ ಚಂದದ ಮೇಲೆ ನೆಟ್ಟಿದೆ ಈ ಷರತ್ತನ ಕಣ್ಣು. ಒಂದೇ ಒಂದು ಬಾರಿ ನಿನ್ನ ಬೆತ್ತನ ಕೈಗಳಿಂದ ನಿನ್ನ ದೇಹವನ್ನು ತಪ್ಪಿಕೊಂಡು ಮುತ್ತಾಡಿದರೆ 1 ವರ್ಷದಲ್ಲಿ ಈ ಧರ್ಮ ತುಂಬಿದ ಅರಮನೆಯಲ್ಲಿ ತೊಟ್ಟಿಲು ಕಟ್ಟಿ ಜೋಗಳು ಹಾಡುತ್ತೀಯ. ಮಿತಿ ಮೀರಿ ಮಾತನಾಡಬೇಡ. ಕುಡಿದ ಅಮಲಿನಲ್ಲಿ ನಿನ್ನ ಕಾಮದ ದಾಹ ನೆತ್ತಿಗೇರಿದ ಹಾಗೆ ಕಾಣಿಸುತ್ತದೆ. ನೋಡು, ಸ್ವಚ್ಛ ಮನಸ್ಸಿನಿಂದ ಬಿಚ್ಚಿ ನೋಡು. ಒಂದೇ ಒಂದು ಸಾರಿ ನನ್ನನ್ನು ಅರ್ಥ ಮಾಡಿಕೊಂಡು ಕಣ್ಣಾರೆ ನೋಡು. ಪರಿಜ್ಞಾನದ ಪರಿವರ್ತನೆ ಮಾಡಿಕೊಳ್ಳುವ ಮೂಡ ನನಗಿಲ್ಲ. ನನ್ನ ಕಾಮದ ನಂಜು ತಲೆಗೆ ಏರಿದರೆ ಯಾವ ಮನೆಯ ಸ್ತ್ರೀಯಾಗಿರಲಿ ಅಥವಾ ನಾನು ಬಯಸಿದ ಹೆಣ್ಣಾಗಿರಲಿ ಕದ್ದು ಉಂಡು ಬಯಸುವುದೇ ನನ್ನ ಶಪಥ. ಮುಚ್ಚೋ ಬಾಯ್ನ. ಹೆಣ್ಣು ಅಂದ್ರೆ ಈ ಸಮಾಜದ ಕಣ್ಣು ಇದ್ದ ಹಾಗೆ. ಅಂತ ಹೆಣ್ಣಿನ ಮೇಲೆ ಕಣ್ಣು ಹಾಕೋದಕ್ಕೆ ಬಂದಿದ್ದೆ ನಿಜವಾದ್ರೆ ನಿನ್ನ ಕಣ್ಣನ್ನೇ ಕೀಳುವ ದುರ್ಗೆ ಚಂಡಿ ಚಾಮುಂಡಿ ನಾನಾಗಬೇಕಾಗುತ್ತದೆ. ಚಂಡಿ ಚಾಮುಂಡಿ ನಿನ್ನಂತ 100 ಚಂಡಿ ಚಾಮುಂಡಿಯರ ಚಂಡು ಕತ್ತರಿಸಿ ಸತ್ತ ದೇಹದೊಂದಿಗೆ ಕಾಮದ ವೇಣೆ ನುಡಿಸಿದ ಸರದಾರ ಈ ಶರತ ದೇಸಾಯಿ. ಇಷ್ಟು ದಿನ ಕೈಲಾಗದ ಹೆಣ್ಣನ್ನು ನೀನು ಮುಟ್ಟಿರಬಹುದು ನಿಜ. ಆದ್ರೆ ನಾನು ಎನ್ನುವ ಗಂಡಸರನ್ನ ಮೆಟ್ಟಿಸಿರುವ ಹೆಣ್ಣು ನಾನು. ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ದು ನಿಜವಾದ್ರೆ ದುರ್ಗಿಯಂತೆ ನಿನ್ನ ಚಂಡನೆ ಕತ್ತರಿಸಿ ಹೋಗ್ತಾನೆ. ಬಾರಿ ಎಚ್ಚರ. ದುರ್ಗಿ ನೀನು ದುರ್ಗಿ ಆದರೇನೋ, ವೀರನಾಡಿ ಕಿತ್ತೂರ ಚೆನ್ನಮ್ಮನಾದರೇನು, ಹೆಣ್ಣೋ ಹೆಣ್ಣೆ. ಸುಮ್ಮನೆ ಸಮಯ ಹಾಳ ಮಾಡಬೇಡ. ಒಳ್ಳೆಯ ಅವಕಾಶ ಕಳೆದುಕೊಳ್ಳಬೇಡ. ಬೇಗ ಬಂದ ದೂರ ಸರಿಯು. ನೀನು ಕೇಳಿದಾಗಲೇ ಬಂದು ಅಪ್ಪಿಕೊಳ್ಳೋದಕ್ಕೆ ನಾನೇನು ನೀನಿಟ್ಟುಕೊಂಡ ಸೂಳೆ ಅಲ್ಲ. ಇದು ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ಮನೆತನ ಇದು. ಅಂತ ಹೆಣ್ಣನ್ನು ಮುಟ್ಟೋದಕ್ಕೆ ಬಂದಿದ್ದೆ ನಿಜವಾದ್ರೆ ಈ ಸಮಾಜದ ಜನ ನಿನ್ನನ್ನು ಎದ್ದು ಬಂದು ಎದೆಗೆ ಓದುತ್ತಾರೆ. ಬಲು ಎಚ್ಚರ. ಸಮಾಜ ಈ ನಿನ್ನ ಸಮಾಜದಲ್ಲಿ ಪಠ್ಯ ವಯಸ್ಸಿನ ಹುಡುಗರಿಗೆ ತಮ್ಮ ಅಣ್ಣ ಎಂದು ಕರೆಯುತ್ತಾರೆ. ಅದೇ ಹೊಲಕ್ಕೆ ಹೋಗುವಾಗ ಕಣ್ಣು ಸೊನ್ನೆ ಮಾಡಿ ಬೆಳೆದ ಪೈರಿನಲ್ಲಿ ಯಾರು ಬತ್ತಲೆಯಾಗಿ ಕಾಮದ ನಂಜು ತೀರಿಸಿಕೊಳ್ಳುವ ಬಂಡ ಮುತ್ತೈದೆಯರು ಎಷ್ಟಿಲ್ಲ. ಹಣೆ ತುಂಬ ವಿಭೂತಿಯ ಮಧ್ಯದಲ್ಲಿ ದೊಡ್ಡದೊಂದು ಕುಂಕುಮದ ಬಟ್ಟು, ಕೊರಳಲ್ಲಿ ರುದ್ರಾಕ್ಷಿಯ ಜಪಮಾಲೆ ಧರಿಸಿಕೊಂಡು ಶಿವನ ಧ್ಯಾನ
ಮಾಡುವುದನ್ನು ಬಿಟ್ಟು ಪರ ಪುರುಷನೊಂದಿಗೆ ಕಾಮದ ಶಾಸ್ತ್ರ ಓದುವ ಬಂಡ ಹೆಣ್ಣುಗಳು ಎಷ್ಟಿಲ್ಲ. ಗಂಡನ ತಮ್ಮ ಅಂದರೆ ಹೆತ್ತ ಮಗವಿದ್ದಂತೆ. ಅಂತವನಿಗೆ ಪ್ರೀತಿ ಪ್ರೇಮ ಕಾಮದ ಹುಚ್ಚು ಹಿಡಿಸಿ ಅವನೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡು ಮತ್ತೆ ಈ ಸಮಾಜದ ಮುಂದೆ ನಾನೇ ಮಹಾನ ಪತಿವ್ರತೆಯಂತೆ ಪೂಜೆ ಕೊಡುವ ಬಂಡ ಅತ್ತಿಗೇರು ಎಷ್ಟಿಲ್ಲ. ಅಂದಾಗ ಈ ಸಮಾಜ ಯಾರಿಗೆ ಏನು ಮಾಡಲು ಸಾಧ್ಯ? ಗೌರಿ, ಇವತ್ತೊಂದು ದಿವಸ ಮೈದೂನ ಎನ್ನುವುದನ್ನು ಮರೆತು ನಿನ್ನ ಹೃದಯವನ್ನು ಗಟ್ಟಿಯಾಗಿರಿಸಿಕೊಂಡು ಮೈಮನ ಒಪ್ಪಿಸು. ಒಂದೇ ಎಂದಿಗೂ ನಾನು ನಿನ್ನನ್ನು ಬಯಸುವುದಿಲ್ಲ. ನೀಚ. ಒಂದು ಹೆಣ್ಣಿನ ಶೀಲದ ಬಗ್ಗೆ ಎಷ್ಟೊಂದು ತುಚ್ಛವಾಗಿ ಮಾತಾಡುತ್ತಿದ್ದೆಲ್ಲೋ ಕುಕ್ಕರ್ಮಿ. ಹೌದು, ನಾನು ಕೂಕರ್ಮಿ ಅಷ್ಟೇ ಅಲ್ಲ, ತಾಯಿಗಂಡ. ಬಾ, ಇಬ್ಬರು ಕೂಡಿ ನುಡಿಸೋಣ ಪ್ರೇಮದ ನಾದ. ಅಮ್ಮ, ಆಮೇಲೆ ಇಬ್ಬರಿಗೂ ಆಗುವುದು ಸಂತೋಷದ ನಾದ. ಅಮ್ಮ, ತಾಯಿ ಬನಶಂಕರಿ, ಯಾವ್ದಾದ ರೂಪದಲ್ಲಿ ಬಂದು ಈ ಹೆಣ್ಣನ್ನು ಕಾಪಾಡು ತಾಯಿ, ಕಾಪಾಡು. ದೇವಿ, ಕಲ್ಲಿನ ಗುಡಿಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡ ಆ ನಿನ್ನ ತಾಯಿಗೆ ನಿನ್ನ ಕರುಣೆಯ ಕೂಗು ಕೇಳುವುದೇ? ವಾ, ಸುಮ್ಮನೆ ಕಾಡಿದ್ದರೆ ಮುಂದೆ ನಾನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ಗಡ 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 ಗುಡು 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 ಗಡ 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 ಗುಡು 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 ಗಡ್ಡ. ಹೇ ಗಬಡ್ಡ. ಯಾರಲೇ ನೀನು ನಮ್ಮವ್ವರ ಮೈ ಮುಟ್ಟಲು ಬಂದ ನರಕುನ್ನಿ? ಏಯ್, ನಮ್ಮಿಬ್ಬರ ಕಾಮದ ಆಟ ತಡೆಯಲು ಬಂದ ನಾಯಿಯೇ, ನಾನು ಯಾರೆಂದು ಚೆನ್ನಾಗಿ ನೋಡು. ನೋಡಲಕ್ಕೆ ಇನ್ನೇನು ಉಳಿದಿದೆಯೋ? ಚಿಕ್ಕವನಿದ್ದಾಗ ಕೈ ತುತ್ತು ಉಣಿಸಿ ಲಾಲನೆ ಪಾಲನೆ ಮಾಡಿದ ತಾಯಿ ಸ್ವರೂಪದಂಥವಳನ್ನು ಕಾಮದಾಟಕ್ಕೆ ಬೆಳೆಸಿಕೊಳ್ಳುವ ನೀನೊಬ್ಬ ತಾಯಿ ಗಂಡ. ಏ ಸುಂದರ, ನಿನ್ನ ಜನ್ಮಕ್ಕೆ ಚಪ್ಪಲಿಂದ ಹೊಡಿಬೇಕೇನೋ ಬೋಸುಡಿಕೆ. ಏ ಸಿಂಧೂರ, ನೀನೊಬ್ಬ ಈ ಶರತ ದೇಸಾಯಿಯ ಪಾದ ತೊಳೆದುಕೊಂಡು ನೀರ ಕುಡಿಯುವ ತಿರಬೋಕಿ. ನನಗೆ ಎಕ್ಕಡಲೆ ಹೊಡಿತೀಯ ಕತ್ತಿಯ ಮಗನೇ. ಈ ಸಿಂಧೂರ ಮಾನವಂತರ ಪಾದ ತೊಳೆಯುತ್ತಾನೆ, ಗೌರವಸ್ಥರ ಮನೆ ಕಸ ಗುಡಿಸುತ್ತಾನೆ, ಇಂಥ ಧರ್ಮವಂತವರ ಸೇವೆ ಮಾಡುತ್ತಾನೆ. ಆದರೆ ಈ ಹೆಣ್ಣು ಈ ಭಾರತ ದೇಶದ ಸಂಪತ್ತು. ಆ ಸಂಪತ್ತಿಗೆ ನಿಮ್ಮಂತ ಕಾಮದ ಕಣ್ಣು ಹರಿಸುವ ಕುಲ ಕೆಟ್ಟ ಕುಲಗೇಡಿಗಳ ಶಿರ ಕಡಿಯುವ ಶಿವ ಮೆಚ್ಚಿದ ಕಣ್ಣಪ್ಪನ ಔಷಧೌಲಿ ಈ ಕಲಿಯುಗದ ಶೇಂದೋರ ಹುಲಿ. ಶಿವ ಶಂಭೋ. ಸಿಂಧೂರ, ಎತ್ತಿದ ಕೊಡ್ಲಿಯನ್ನು ಕೆಳಗಿಳಿಸು. ಅವರ ತಾಯಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ದೇವತೆಯ ನಿಮ್ಮ ಎಂತ ಇರುವ ನಿಮ್ಮ ಶೀಲಕ್ಕೆ ಕೈ ಹಾಕಿದ ಈ ಹರಂಕೋರ್ನ ಮಗನಿಗೆ ಕರುಣೆಯ ತೋರಿಸುತ್ತೀರ ತಾಯಿ. ಸಿಂಧೂರ, ಇವನು ನನ್ನ ಮೈದನ. ಕುಡಿದ ಅಮಲಿನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದಾನೆ. ಹೋಗಬೇಡ, ಇದೊಂದು ಸಾರಿ ಬಿಟ್ಟು ಬಿಡು ಅವನನ್ನು. ಇವತ್ತು ನಿನ್ನ ಟೈಮ್ ಚಲೋ ಐತಿ, ಉಳಿದುಕೊಂಡಿರುವೆ. ಇನ್ನೊಮ್ಮೆ ಏನಾದರೂ ನನ್ನ ಪಡೆದವನ ಮೇಲೆ ಕಣ್ಣು ಹಾಯಿಸಿದರೆ ಆವತ್ತೇ ಈ ಸಿಂಧೂರನ ಕೈಯಿಂದ ನಿನ್ನ ಮರಣ ಹೋಮ. ನೋಡಪ್ಪ, ಇಷ್ಟು ದಿನ ಈ ಮನೆತನ ಸತ್ಯ ನ್ಯಾಯ ನೀತಿ ಅಂತ ಹೋರಾಡ್ತಾ ಬಂದಿದೆ. ಅಂತದ್ರಲ್ಲಿ
ಇಂಥ ನೀಚ ಕುಡಿದ ಅಮಲಿನಲ್ಲಿ ಏನೋ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾನೆ. ದಯವಿಟ್ಟು ಬೇಡಪ್ಪ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು. ಇಲ್ಲೇ ನಡೆದ ಘಟನೆ ನಿಮ್ಮ ಯಜಮಾನರಿಗಾಗ್ಲಿ ಈ ಸಮಾಜಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು. ಅವರ ಕಸದ ತೊಟ್ಟೆಯಲ್ಲಿ ಬಿದ್ದು ಸಾಯಬೇಕಾದವಲ್ಲ. ಧಣ್ಯರು ನನ್ನನ್ನು ಚಿಕ್ಕವನಿದ್ದಾಗ ಕೈ ತುತ್ತು ಉಣಿಸಿ ಬೆಳೆಸಿದ ಕೂಸು ನಾನು. ನನ್ನ ಉಸಿರು ಈ ಭೂಮಿ ಮೇಲೆ ಇರೋವರೆಗೂ ಈ ವಿಷಯವನ್ನು ಯಾರ ಮುಂದೆ ಹೇಳುವುದಿಲ್ಲ ತಾಯಿ. ಇದು ನಿಮ್ಮ ಪಾದ ಸಾಕ್ಷಿ ಸತ್ಯವರ ಸತ್ಯ. ಎದ್ದೇಳಪ್ಪ. ನೋಡು, ನಿಮ್ಮ ಯಜಮಾನರು ಏನೋ ಕೆಲಸ ಇದೆ ಅಂತ ಪೇಟೆಗೆ ಬಾ ಅಂತ ಹೇಳೋಗಿದ್ದಾರೆ. ಹೋಗು, ಅದೇನ್ ಕೆಲಸ ಅಂತ ನೋಡ್ ಹೋಗು. ಆಯ್ತು ಅವರ ಬರ್ತೀನ್ರಿ. ಹೋಗು. ತಾಯಿ ಬನ್ಶೇಖರಿ, ಇವತ್ತು ಯಾವ ಕೆಟ್ಟ ಸಮಯದಲ್ಲೇ ನನ್ನ ಮೈದನ ಈ ರೀತಿ ಕುಡಿದು ಬಂದಿದ್ದಾನೆ. ಆದಷ್ಟು ಬೇಗನೆ ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡು ತಾಯಿ, ಕಾಪಾಡು.